4 ಪೇಪರು ಹೇಗಿರುತ್ತೆ ಮ್ಯಾಮ್? 1 ಮಾರ್ಕ್ಸ್ ಇರುತ್ತಾ, 2 ಮಾರ್ಕ್ಸ್ ಇರುತ್ತಾ? ಹೀಗೆ ನಾವು ಇದು ಮಾಡೋದು ಅಂದರೆ ತುಂಬ ಸಿಂಪಲ್ ಮಕ್ಕಳ. MCQs ಇರುತ್ತೆ, MCQs ಇರುತ್ತೆ, ಓಕೆನಾ? ಸೊ MCQs ಹೇಗೆ ಇರುತ್ತೆ ಅಂತ ನೋಡಿದ್ರೆ ಅಂದರೆ ನಿಮಗೆ 100 ಅಂದರೆ ಈಚ್ ಪೇಪರ್ ಬಂದು ನಿಮಗೆ 100 ಮಾರ್ಕ್ಸಿಗಿರುತ್ತೆ, ಓಕೆನಾ? ಸೊ ಓವರಾಲ್ ಆಗಿ ನಿಮಗೆ 400 ಮಾರ್ಕ್ಸ್ ಇರುತ್ತೆ, ಓಕೆನಾ? ಸೊ ನಮ್ಮಲ್ಲಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ MCQs ಬಂದು 50 ಕ್ವಶನ್ಸ್ ಕೊಡ್ತಾನೆ ಒಂದು ಪೇಪರಲ್ಲಿ 50 ಕ್ವಶನ್ಸ್ ಇರುತ್ತೆ. ಸೊ 1 ಮಾರ್ಕ್ಸ್ಗೆ 1 ಕ್ವಶನ್ಗೆ ನಿಮಗೆ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಈಚ್ ಆಗುತ್ತೆ, ಓಕೆನಾ? 2 ಮಾರ್ಕ್ಸ್ ಈಚ್ ಆಫ್ 1 ಕ್ವೆಶನ್ ಅಂತ ಹೇಳ್ತೀವಿ. ಸೊ ನಿಮಗೆ 1 ಕ್ವಶನ್ ನೀವು ಅಟೆಂಡ್ ಮಾಡ್ತೀನಿ ಅಂದರೆ 2 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಆ್ಯಂಡ್ ಓಕೆನಾ? ಇನ್ನೊಂದು ಏನಂತ ಹೇಳಿದ್ರೆ ನೀವು ಪಾಸಿಂಗ್ ಮಾರ್ಕ್ಸ್ ಕೇಳ್ತೀನಿ ಅಂತ ಹೇಳಿದ್ರೆ ನೀವು ಮಿನಿಮಮ್ ಅಂತ ಹೇಳಿದ್ರು ಒಂದು ಪೇಪರ್ನಲ್ಲಿ ನೀವು 40 ಮಾರ್ಕ್ಸ್ ತೆಗಿಲೇಬೇಕು. ಏನು ಮ್ಯಾಮ್ 40 ಮಾರ್ಕ್ಸ್ ಅಂತ ಹೇಳಿದ್ರೆ ನಮಗೇನಂದರೆ 4 ಸಬ್ಜೆಕ್ಟಿಂದ ಓವರಾಲ್ ನನಗೆ 200 ಇರಬೇಕು. ಅಂದರೆ ಔಟ್ ಆಫ್ 400ಗೆ ನನಗೆ 200 ಮಾರ್ಕ್ಸು ನೀವು ತೆಗ್ದಿರಲೇಬೇಕಾಗಿರುತ್ತೆ, ಗೊತ್ತಾಗ್ತಿದೆಯಾ? ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. MCQs ಇರುತ್ತೆ, ಈಸಿ ಇರುತ್ತೆ ಪೇಪರು, ಹಂಗಲ್ಲ ಅಂದ್ಕೋಬೇಡಿ. ಇದು ಪ್ರೊಫೆಷ್ನಲ್ ಕೋರ್ಸ್ ಆಗಿರುತ್ತೆ ಮಕ್ಕಳ. ಏಕೆಂದರೆ ನಮಗೆ ಸೆಕೆಂಡ್ PU ವರೆಗೂ ಒಂದು ರೇಂಜಲ್ಲಿ ನಾವು ಮಾಡ್ತಿರ್ತೀವಿ, ಓಕೆನಾ? ಸೊ ನಾವು ಯಾವಾಗ ಪ್ರೊಫೆಷ್ನಲ್ ಕೋರ್ಸಿಗೆ ಅಂತ ಇಳಿತೀವೋ ಫುಲ್ಲು ಡೆಪ್ತಾಗಿ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗುತ್ತೆ, ಓಕೆನಾ? ನೀವು ಹೇಳ್ಬೋದು ಇಲ್ಲ ಮ್ಯಾಮ್ ಈಗ ಒಂದು ಪಕ್ಷ ಫೇಲ್ ಆಗಿಬಿಟ್ವಿ, ಫಸ್ಟ್ ಅಟೆಂಪ್ಟೇ ಫೇಲ್ ಆಗೋಯ್ತು, ನಾನಿನ್ನು ಮಾಡಲ್ಲ.